ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಇದರಲ್ಲಿ ನಾನೇನೋ ತಮಗೂ ಕೂಡ ಒಂದು ಪ್ರಶ್ನೆ ಕೇಳಬೇಕು. ವಕೀಲರ ಕೈವಾಡ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ ನನಗೆ ಈಗ ಯಾರೋ ಒಬ್ಬರು ಮೆಸೇಜ್ ಮಾಡ್ತಾರೆ, ಶಮಾ ಅನ್ನೋರು. ಈ ಕೇಸು ಸ್ಟ್ರಾಂಗ್ ಆಗೋದಕ್ಕೆ ಹೆಚ್ಚು ಕಾರಣನೇ ಅಡ್ವೊಕೇಟ್ಸು. ಅವರು ಇದನ್ನು 490A ಸೆಕ್ಷನ್ ಏನು ತೋರಿಸಿ ಸ್ಟ್ರಾಂಗ್ ಮಾಡ್ತಾರೆ ಅಂತ ಹೇಳಿ. ಅಂದರೆ ಹೆಚ್ಚು ಪ್ರಕರಣಗಳಲ್ಲಿ ಅದನ್ನು ಒಂದು ಮಾಡೋದಕ್ಕಿಂತ ಹೆಚ್ಚು ಡಿವೈಡ್ ಮಾಡೋದ್ರಲ್ಲಿ ನಿಮ್ಮ ಪ್ರಕರಣ ಇದೆ ಅಂತ ನನಗೆ ಯಾರೋ ಮೆಸೇಜ್ ಮಾಡಿದ್ರಿ. ಇಲ್ಲಿ ನೋಡಿ, ಕೆಲವು ಜನ ಅವ್ರು ಏನು ಮಾಡ್ತಾರೆ, ಪಾರ್ಟಿಗಳು ಬಂದಾಗ ಅವ್ರು ಬಂದುಬಿಟ್ಟು ಪರಿಸ್ಥಿತಿಯನ್ನೆಲ್ಲ ವಿವರಣೆ ಮಾಡ್ತಾರೆ. ನಾವು ಆ ಕಡೆ ಇನ್ನೊಬ್ಬರು ಆಪೋಸಿಟ್ ಕಡೆಯವ್ರು ನಾನು ಕೇಳೋಕ್ಕೆ ಅವಕಾಶ ಇರಲ್ಲ ಆ ಕಾಲದಲ್ಲಿ, ಕಂಪ್ಲೇಂಟ್ ಕೊಡೋ ಕಾಲದಲ್ಲಿ. ಆವಾಗ ಅದನ್ನ ಏನು ಮಾಡ್ತಾರೆ, ಅವರು ಬಣ್ಣ ಕಟ್ಟಿ ಅದಕ್ಕೆಲ್ಲ ಮಸಾಲೆ ಹಾಕಿ ಅವರು ಕೊಟ್ಟಿರ್ತಾರೆ. ವಕೀಲರು ನಾನು ಅದನ್ನು ಪ್ರೊಜೆಕ್ಟ್ ಮಾಡುವಾಗ ಕೆಲವು ಸತಿ ಏನು ಮಾಡ್ತಾರೆ, ಕೆಲವು ಸತಿ ಸಫಿಷಿಯೆಂಟ್ಲಿ ಅದನ್ನು ಸ್ಟ್ರಾಂಗಾಗಿ ಇರಬೇಕಾಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ, ಈಗ ನನ್ನ ಕಂಡ ಅನುಭವದಲ್ಲಿ ಎಲ್ಲ ಡೌರಿ ಕೇಸುಗಳಲ್ಲಿ ಡೌರಿ ಪ್ರಾವಿಷನ್ ಒಳಗಡೆ ತರಬೇಕಾದ್ರೆ 5 ಲಕ್ಷ ರೂಪಾಯಿ ಇದು ಸ್ಟ್ಯಾಂಡರ್ಡ್ ಪ್ರೈಸ್. ನೀವು ಯಾರನ್ನೇ ಕೇಳಿ, ಹಳ್ಳಿಯವನಿರಲಿ, ಅವನು ಹಳಂತ ಐಶ್ವರ್ಯ ಅಂತೆಲ್ಲ 5 ಲಕ್ಷ ಸ್ಟ್ಯಾಂಡರ್ಡ್. ಅದು ಎಲ್ಲಿಂದ 5 ಲಕ್ಷ ರೂಪಾಯಿ ಈ ಫಿಗರ್ ಎಲ್ಲಿಂದ ಬರ್ತದೆ ನನಗೆ ಗೊತ್ತಿರಲಿಲ್ಲ. 100 ಕೇಸ್ಗಳಲ್ಲಿ ನಾನು ನೋಡಿದೆ, ಒಂದಲ್ಲ 100 ಕೇಸ್ಗಳಲ್ಲಿ. ಇದು ಯಾಕೆ ಏನಾಗ್ತದೆ, ವಕೀಲರ ಕಾರ್ಯದಲ್ಲಿ ಏನಾಗ್ತದೆ, ಈಗ ಅವ್ರು ಬಂದು ಹೇಳಿದಾಗ ಕೆಲವು ವಿಚಾರಗಳನ್ನು ನಾವು ಅದನ್ನು ಗಣನೆಗೆ ತಗೊಂಡು ಮಾಡಬೇಕು. ಆದರೆ ಅವರಿಗೆ ಸಾಕಷ್ಟು ಜವಾಬ್ದಾರಿ ಇದೆ. ಸುಪ್ರೀಂ ಕೋರ್ಟು ಅದ್ರ ಬಗ್ಗೆನೂ ಹೇಳಿದೆ. ಯಾಕೆಂದರೆ ಒಬ್ಬ ಪಾರ್ಟಿ ಬಂದ ಅವನು ಹೇಳಿದ ಅಂತ ಹೇಳ್ಬಿಟ್ಟು ಇಡೀ ಸಂಸಾರಗಳನ್ನೆಲ್ಲ ಸೇರಿಸಲೇಬೇಕು ಅಂತಿಲ್ಲ. ಅದರಲ್ಲಿ ಅವ್ರು ಹೇಳ್ತಾರೆ ಸೇರಿಸಬೇಕು ಅಂತೇಳಿ. ಸಾಕಷ್ಟು ಸಲಕರಣೆಗಳನ್ನು ನಾವು ಪರೀಕ್ಷೆ ಮಾಡಿ ಮತ್ತೆ ಕಂಪ್ಲೇಂಟ್ಲಿ ಸೇರಿಸಬೇಕು ಹೊರತು ಅವ್ನು ಹೇಳು ಅಂತೇಳಿ ಎಲ್ಲರನ್ನೂ ಸೇರಿಸಿಕೊಟ್ಟು ಕೊಡಬೇಕು ಅಂತ ಹೇಳೋದಿದೆಯಲ್ಲ, ಅದು ವಕೀಲರ ಜವಾಬ್ದಾರಿಗೆ ಮೀರಿದ ಕೆಲಸ ಅಂತ ನಾನು ಹೇಳ್ತೀನಿ. ನೀವು ಮಂಜುಳಾ ಮೇಡಮ್ ಮತ್ತು ಏನೋ ಸ್ಟ್ಯಾಂಡರ್ಡ್ ಫಾರ್ಮೇಟ್ ಮಾಡಿಬಿಟ್ಟಿದ್ದಾರೆ ಸರ್. ಇದೆಲ್ಲ ಅಂಶಗಳು ಸೇರಿಸ್ಬೇಕಂತ. ಅದು ಎಲ್ಲರೂ ಎಷ್ಟು ಸೀರಿಯಸ್ ಇರೋ ಅವನ್ನೆಲ್ಲ ಅದು ನಡೆದೇ ಬಿಡಲಿ, ಅದು ಹಾಕೇ ಬಿಡ್ತಾರೆ. ರೈಟ್. ಮಂಜುಳಾ ಅವ್ರ ಜೊತೆ ನಾನೇನು ಮಂಜುಳಾ ಅವರು ಮಾತಾಡಬೇಕು ಅಂದರೆ ನಾಣಯ್ಯವ್ರ ಜೊತೆ ಮಾತಾಡಿ. ಇಲ್ಲ ಹಮೀದ್, ಇಲ್ಲಿ ಏನಾಗಿದೆ ಅಂದರೆ ಹಳ್ಳಿಯಿಂದ ಬರುವಂಥ ಡೈವರ್ಸ್ ಕೇಸ್ಗಳು ಬಹಳ ಕಡಿಮೆ ಇದೆ ಇಲ್ಲ ಅಂತ ಹೇಳಿಲ್ಲ. ಅದಕ್ಕೂ ನಾಗರಿಕತೆಯ ಪರಿಣಾಮದಿಂದ ಆಗ್ತಾ ಇದೆ. ಅತ್ತೆ ಸೊಸೆ ಮಾವ ಎಲ್ಲರೂ ಜಗಳ ಮಾಡಿಕೊಂಡ್ರು ಕೂಡ ಫ್ಯಾಮಿಲಿ ಬ್ರೋಕನ್ನು ನಮ್ಮ ದೇಶದಲ್ಲಿ ಜಾಸ್ತಿ ಆಗಲಿಲ್ಲ. ವಿದ್ಯಾವಂತರು, ಪ್ರಜ್ಞಾವಂತ ಅತ್ತೆ, ಪ್ರಜ್ಞಾವಂತ ಮಾವಂದರು, ಪ್ರಜ್ಞಾವಂತ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಇಬ್ಬರು ವಿದ್ಯಾವಂತ ಕುಟುಂಬದಲ್ಲಿ ಬರ್ತಾ ಇರುವಂಥವರ ಮನೆಗಳಲ್ಲಿ ಅತಿ ಹೆಚ್ಚು ಈ ರೀತಿಯ ಒಂದು ಪ್ರಕರಣಗಳು ಬರ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಜೀವನ ಶೈಲಿಗಳು ಇದಕ್ಕೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅನ್ನೋದು ನೋಡಬೇಕು. ಅಲ್ಲ, ಈಗ ಸೊಸೆಯನ್ನು ತಂದಂತ ಮಾಲಾ ಅವರು ಇದ್ದಾರೆ, ಸಮಸ್ಯೆಲಿದ್ದಾರೆ, ಅವರೇ ಮಾತಾಡ್ತಾರೆ ನಿಮ್ಮ ಜೊತೆ. ಮಾತಾಡಿ ಮೇಡಮ್. ಮೇಡಮ್, ನಾನು ಹೇಳೋದು, ಪಟ್ಟಣದಲ್ಲಿ ಇರೋ ಹೆಣ್ಮಕ್ಳು ಈ 498A ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಈಗ ಚೇಂಜ್ ಮಾಡೋದ್ರಿಂದ ಹಳ್ಳಿ ಹೆಣ್ಮಕ್ಳಿಗೆ ಇದರಿಂದ ಬಹಳ ಉಪಯೋಗ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಈ ಥರ ಒಂದು ಕೌನ್ಸಿಲಿಂಗ್ ಸೆಂಟರ್ನ ಓಪನ್ ಮಾಡೋದ್ರಿಂದ ಹಳ್ಳಿ ಹೆಣ್ಮಕ್ಳೆಲ್ಲ ಕಂಪ್ಲೇಂಟ್ ಕೊಡೋಕೆ ಹೋಗದೆ ನೋವು ಅನುಭವಿಸ್ಕೊಂಡು ಮನೇಲೇ ಇರ್ತಿದ್ದವರು ಈಗ ಹೋಗಿ ಅವ್ರು ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಪರಿಹಾರ ಮಾಡ್ಕೋಬೋದಲ್ವಾ? ಇಲ್ಲ, ನಾನು ಎಷ್ಟೋ ಜನ ಹೆಣ್ಮಕ್ಳಿಗೆ ನಿಮ್ಮ ಪರಿಸ್ಥಿತಿಗೆ ಇದೆಲ್ಲ ಡೈವರ್ಸ್ ತೊಗೋತೀರ ಅಂತ ಕೇಳಿದಾಗ, ಇಲ್ಲ ಮೇಡಮ್ ಕರೆದು ಸ್ವಲ್ಪ ಬುದ್ಧಿ ಹೇಳಿಬಿಡಿ ಸಾಕು, ನಾವೇನು ಡೈವರ್ಸ್ ತೊಗೊಳ್ಳಲ್ಲ, ಈಗಾಗಲೇ ನಾವು ಮದುವೆ ಮಾಡ್ಕೊಂಡಿದ್ದೀವಿ ಅಂತ 10 ಜನ 100 ಜನ ಹೆಣ್ಮಕ್ಳು ಹೇಳಿರುವಂತಹ ಹೇಳಿಕೆನ ಆಧರಿಸಿ ನಾನು ಹೇಳ್ತಿದ್ದೀನಿ. ಅಷ್ಟೇ ಬಿಟ್ಟರೆ ನನ್ನ ಒಪಿನಿಯನ್ ನಾನು ಹೇಳ್ತಾ ಇಲ್ಲ ಅನ್ನೋದು ಒಂದು. ಎರಡನೇದು, ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಇವತ್ತಿನ ಪರಿಸ್ಥಿತಿಗೆ ಬಹಳ ಅವಶ್ಯಕತೆ ಇದೆ. ನಿನ್ನೆ ತುಮಕೂರಿಂದ ಬಂದಂಥ ಒಂದು ಸಾಫ್ಟ್ವೇರ್ ಹುಡುಗ ಹಳ್ಳಿಗೆ ಹೋಗಿ ಅವ್ರ ಮನೆ ನೋಡಿ ಮದುವೆ ಮಾಡ್ಕೊಂಡಿದ್ದಾನೆ. ಈಗ ನಿಮ್ಮ ಸ್ಟೇಟಸ್ ಕಡಿಮೆ ಅಂತೇಳಿ ಡೈವರ್ಸ್ ತೊಗೊಳಕ್ಕೆ ಬಂದಿದ್ದಾನೆ. ಇದಕ್ಕೆ ಏನು ಹೇಳಬೇಕು? ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗಲ್ಲಿ ಇದು ಬರಬೇಕು. ಇವತ್ತು ನೀವು ಇಂಟರ್ನೆಟ್ಟಲ್ಲಿ ಸೆಟ್ ಆಗ್ತಿರುವಂಥ ಮದುವೆಗಳಿಂದ ಬ್ರೋಕನ್ ಆಗ್ತಾ ಇದೆ. ಲವ್ ಅಫೇರ್ ಮದುವೆಗಳಲ್ಲಿ ಬ್ರೋಕನ್ ಇದೆ. ಮತ್ತು ಇವತ್ತು ಯಾರು ಕೂಡ ಕುಟುಂಬದವರು ಹುಡುಗನ ಹುಡುಕಿ ಮದುವೆ ಆಗಿದ್ದಕ್ಕಿಂತ ಹೆಚ್ಚಾಗಿ ಬ್ರೋಕರಿಂದ ಮದುವೆಗಳಾಗ್ತಾ ಇದೆ. ನಮ್ಮ ಹತ್ರ ಬಂದಿರುವಂಥ ಪ್ರಕರಣಗಳಲ್ಲಿ ಇಂಟರ್ನೆಟ್ಟು, ಬ್ರೋಕರು, ಲವ್ ಅಫೇರ್ ಕೇಸ್ಗಳು ಸಕ್ಸಸ್ ಆಗದೇನೆ ಅವೆಲ್ಲವೂ ಕೂಡ ಇವತ್ತು ಈ ರೀತಿಯ ಇದನ್ನು ಮಾಡ್ತಾ ಇದೆ. ಏನು ವಿಚ್ಛೇದನಕ್ಕೆ ಹೋಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ವಿದ್ಯಾವಂತರು, ಪ್ರಜ್ಞಾವಂತರು ಮದುವೆಗೆ ಮುಂಚೆ ಯಾಕೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಿಲ್ಲ ಅನ್ನುವಂಥದ್ದು. ಮತ್ತು ಹುಡುಗಿ ಇಬ್ರು ಕೂಡ ದಾಂಪತ್ಯ ಜೀವನ. ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಇದೆ, ಇವರು ಸುರೇಶ್ ಅವರು ಮಾತಾಡ್ತಾರೆ. ಪ್ಲೀಸ್ ನಾನು ಮಾತಾಡ್ತೇನೆ. ನೀವು ಹೇಳ್ತೀರಾ ಹಳ್ಳಿ ಕಡೆ ಏನೂ ಆಗ್ತಾ ಇಲ್ಲ ಅಂತ. ನಿಮ್ಮ ಹತ್ರ JMFC ಅಲ್ಲ, ಒಂದು ನಿಮಿಷ, JMFC ಕೋರ್ಟಿಂದ ಡಿಸ್ಟ್ರಿಕ್ಟ್ ಕೋರ್ಟಿಂದ ನೀವು ನೋಡ್ಬಿಡಿ, ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಅಲ್ಲೂ ಕೂಡ ಗ್ರಾಫ್ ಮೇಲಕ್ಕೆ ಹೋಗ್ತಾ ಇದೆ, ಎಲ್ಲೂ ಕಮ್ಮಿ ಆಗ್ತಾ ಇಲ್ಲ. ಆದ್ದರಿಂದ ನಿಮ್ಮ ಮಹಿಳಾ ಆಯೋಗದಿಂದನೇ ನಿಮಗೆಲ್ಲ ಪ್ರಾವಿಷನ್ ಇದೆ, ಗೌರ್ಮೆಂಟ್ ಫಂಡಿಂಗ್ ಬರ್ತಾ ಇದೆ. ನೀವೇ ವಿಚಾರ ಸಂಕಿರಣ ಅದು ಇದು ಏರ್ಪಾಡು ಮಾಡಿ ಕ್ರಮ ತಗೊಳ್ಬೋದಲ್ಲ. ಆಮೇಲೆ ಇನ್ನೊಂದು ಡಿಸೈಡೆಡ್ ಹೈಕೋರ್ಟ್ ಜಡ್ಜ್ಮೆಂಟ್ ಹೇಳ್ತೇನೆ ನಿಮಗೆ. ಗಿರೀಶ್ ಅಂತ ಒಬ್ಬ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದ, ಶುಭ ಅಂತ ನಿಮ್ಗೆ ಗೊತ್ತಿರಬೇಕು. ಆ ಹುಡುಗಿ ಎಂಗೇಜ್ಮೆಂಟ್ ಆದಮೇಲೆ ಆ ಹುಡುಗನ್ನ ಕರ್ಕೊಂಡೋಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾಳೆ. ಇದು ಎಂಥವ್ರು ಕೂಡ ಖಂಡಿಸ್ಬೇಕು, ತುಂಡುವಾಗಿ ಖಂಡಿಸ್ಬೇಕು. ತಲೆ ಮೇಲೆ ಐರನ್ ರಾಡಲ್ಲಿ ಹೊಡೆದು ಕ್ರಿಮಿನಲ್ ಕಾನ್ಸ್ಪಿರಸಿ ಅಲ್ಲ ಹೇಳ್ತಾನೆ, ಇದು ಕ್ರಿಮಿನಲ್ ಕಾನ್ಸ್ಪಿರಸಿ ಹ್ಯಾಚ್ ಮಾಡಿ ಅಮಾಯಕ ಹುಡುಗನ್ನ ಒಂದು ಸ್ಥಳಕ್ಕೆ ಕರ್ಕೊಂಡು ಕೊಲೆ ಮಾಡಿದ್ದಾರೆ. ಅದು ಕನ್ವಿಕ್ಷನ್ ಆಯ್ತು. ದಿಸ್ ಇಸ್ ಎ ಕ್ಲಿಯರ್ ಕಟ್ ಕೇಸ್ ಆಫ್ ಮಿಸ್ಯೂಸ್.
ನಾಗರಿಕತೆ ಹೇಳ್ಬೋದಿತ್ತಲ್ಲ, ಪರಿಣಾಮಗಳು ಆಕೆ ಇವಾಗ ನೋಡಿ ನಾಗರಿಕತೆ ಪುತ್ರ ಪರಿಣಾಮಗಳು ಶೋಕಂ ಏನಾಗ್ತಿದೆ ನಿರಂತರಂ ಅಂತ ಅಂತ ಚರ್ಚೆ ಮಾಡಿ. ಗಿರೀಶ್ ಅವ್ರ ತಂದೆ ಇಲ್ಲ, ಗಿರೀಶ್ ಅವ್ರ ತಂದೆ ಇಲ್ಲ, ಅವ್ರ ತಾಯಿ ಒಂದು ಹೆಣ್ಣು, ಅವ್ರ ತಾಯಿ ಒಂದು ಹೆಣ್ಣು. ಆಕೆ ಎಷ್ಟು ಸಂಕಟ ಪಡ್ತಾ ಇದ್ದಾರೆ. ಈಗ ಮಗಳ ಮನೆಯಲ್ಲಿ ವಾಸ ಇದ್ದಾರೆ. ನಿಮ್ಮ ವಿಚಾರ ಹೇಳಿ ಸುರೇಶ್, ನಿಮ್ಮ ವಿಚಾರ ಹೇಳಿ ಅವರಿಗೆ. ಅಲ್ಲಲ್ಲ, ಇದು ಡಿಸೈಡೆಡ್ ಜಜ್ಮೆಂಟ್ ಹೇಳ್ತಾ ಇದ್ದೇನೆ. ಈಗ ನನಗೆ ನೋಡಿ, ನನ್ನ ವಿಚಾರಕ್ಕೆ ಬಂದಾಗ 498A ಹಾಕ್ಲಿಕ್ಕೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಈಗ ಆದ ಕಾರಣ ಈಗ ಏನು ಮಾಡ್ತಾ ಇದ್ದಾಳೆ, ನನ್ನ ಮಗಳ ಮೇಲೆ ನಾನು ಅತ್ಯಾಚಾರ ಮಾಡಿದೆ, ಸೆಕ್ಷುವಲ್ ಹ್ಯಾರಾಸ್ ಮಾಡಿದೆ ಅಂತ ಹೇಳಿ ಗ್ರೌಂಡ್ಸ್ ಇಟ್ಕೊಂಡು ಈಗ ಚಿಲ್ಡ್ರನ್ಸ್ ವೆಲ್ಫೇರ್ ಕಮಿಟಿಯಲ್ಲಿ ಪೆಟಿಷನ್ ಕೊಟ್ಟಿದ್ದಾಳೆ. ನಾನು ಆನ್ ಓತು ಅಬ್ಜೆಕ್ಷನ್ ಫೈಲ್ ಮಾಡಿದ್ದೇನೆ. ಇದು ಪುನಃ ಅಲ್ಲಿ ಬರ್ಬೋದು. ಇದು ಏನಂದರೆ ವಿಚಾರ, ಇದು ಒಂದು ಹೊಸ ತಿರುವು. 498 ಎಲ್ಲ ಆಗದೆ ಇರದೆ ಅಂತ ಒಂದು ಪಕ್ಷದಲ್ಲಿ ಈ ಥರ ನಮ್ಮ ಮಕ್ಕಳ ಮೇಲೆ ನಾವು ದೌರ್ಜನ್ಯ ಮಾಡ್ತೇವೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ನಾನು ತಂದೆಯಾಗಿ ನನಗೆ ಎಷ್ಟು ನೊಂದಿರ್ಬೋದು, ಯಾತಕ್ಕೆ ಈ ಥರ ಯೂಸ್ ಮಾಡ್ಕೋತಾರೆ, ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ? ಅಲ್ಲ ನೋಡಿ, ಈಗಾಗಲೇ ಅಮಿತ್ ಅವರೇ ಒಂದು ಗಮನಿಸಬೇಕು, ಇಡೀ ರಾಜ್ಯದಲ್ಲಿ CDPO ಕಚೇರಿಗಳಲ್ಲಿ ರಾಜ್ಯದ 175 ತಾಲೂಕಲ್ಲಿ ಪ್ರೊಟೆಕ್ಷನ್ ಆಫೀಸರ್ಸ್ ಅಂತ ಕ್ಲಾಸ್ 1 ಆಫೀಸರ್ಸ್ ಇದ್ದಾರೆ, ಮತ್ತು ಸಾಂತ್ವನ ಕೇಂದ್ರಗಳು ಅಂತ 144 ಇದೆ. ಇಡೀ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೂ ಭೇಟಿ ಕೊಟ್ಟು ವಿಚಾರಣೆಗಳನ್ನು ಮಾಡಿದಾಗ ಯಾವುದೇ ಪೊಲೀಸ್ ಠಾಣೆಗೆ ಈ ರೀತಿ ಪ್ರಕರಣಗಳು ಬಂದಾಗ ಕನ್ಸರ್ನ್ ಕೌನ್ಸಿಲಿಂಗ್ ಸೆಂಟರ್ಗೆ ಕಳಿಸಿ ಅಲ್ಲೂ ಕೂಡ ಸೆಟ್ ಆಗಿಲ್ಲ ಅಂದಮೇಲೆ ಪೊಲೀಸ್ನವರು ಇವತ್ತು ಕೇಸ್ಗಳು ಹಾಕ್ತಾ ಇದ್ದಾರೆ. ಕಾನೂನನ್ನು ಕತ್ತಿ ತಗೊಂಡ್ಬಿಟ್ಟು ನಮ್ ಕುತ್ತಿಗೆ ಮೇಲೆ ಇಟ್ಬಿಟ್ಟು ಕೌನ್ಸಿಲಿಂಗ್ ಮಾಡ್ತೀನಿ ಅಂತಂದ್ರೆ ನಮಗೆ ಇದು ಕೌನ್ಸಿಲಿಂಗ್ ಅಲ್ಲ, ನಾವ್ ಅಂತ ಕಡೆ ಬರೋದು ಇಲ್ಲ. ನೋಡಿ ಮೇಡಮ್, DG and IGP ಕರ್ನಾಟಕ ಅವರು ಒಂದು ಆರ್ಡರ್ ಮಾಡಿದ್ದಾರೆ. ಏನಂತ ಅಂದರೆ, ಏನೇ ಒಂದು ಪ್ರಾಸಿಕ್ಯೂಟ್ ಮಾಡಬೇಕಾದ್ರೂ ಬಿಫೋರ್ ಪ್ರಾಸಿಕ್ಯೂಟಿಂಗ್ ಒಂದು FIR ಮಾಡೋ ಮೊದಲೇ ಸ್ಟಫ್ ಇರಬೇಕಲ್ಲಿ, ಇಂಗ್ರೀಡಿಯೆಂಟ್ ಫಾರ್ ಪ್ರಾಸಿಕ್ಯೂಷನ್. ಏನೇನಾರ ಸ್ಟಫ್ ಇದೆಯಾ 498 ಅದನ್ನು ಕ್ಲೀನಾಗಿ ಚೆಕ್ ಮಾಡಬೇಕು. ಇದು ಫಿಟ್ ಕೇಸ್ ಅಂದರೆ ಮಾತ್ರ, ಫಿಟ್ ಕೇಸ್ ಅಂದರೆ ಮಾತ್ರ ಆದರೂ ಮಾಡ್ತಾ ಇದ್ದಾರಲ್ಲ. ದಯಮಾಡಿ ವಕೀಲರು 498 ಮಾಡಿದಾಗ ಮೇಡಮ್ ಕೇಸ್ ಹಾಕಿದಾಗ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿ, ಹೆಣ್ಣು ಕಡೆ ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಕೊಡಿ. ಚರ್ಚೆಗಳೇ ಇಲ್ವಲ್ಲ ಮೇಡಮ್, ಅವ್ರಿಗೆ ಬರೀ ಗಂಡು ಮಕ್ಳಿಗೆ ಮಾತ್ರ ಶಿಕ್ಷೆ ಆಗ್ತಾ ಇದೆ. ಅದರಲ್ಲಿ ಅವ್ರು ತಪ್ಪು ಮಾಡಿದ್ರೆ ಅಂತ ಹೇಳಿದಾಗ ಅವ್ರಿಗೂ ಶಿಕ್ಷೆ ಕೊಡಿ. ಅವಾಗ ಶಿಕ್ಷೆ ಕೊಟ್ಟರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಾಳೆ ಈ ಥರ ತಪ್ಪು ಮಾಡಬಾರ್ದು ಅಂತ. ಈಗ ಅವ್ರಿಗೆ ಶಿಕ್ಷೆಗಳಿಲ್ಲ, ಏನು ಮಾಡೋದು ಸುಮ್ಮನೆ ಆಗ್ತಾ ಇದೆ. ಈಗ ಗಂಡು ಮಕ್ಳಿಗಾರೆ ಅವ್ರಿಗೆ ಶಿಕ್ಷೆ ಕೊಡ್ತಾರೆ, ಅವ್ರ ಕೆಲಸ ಕಳ್ಕೊತಿದ್ದಾರೆ, ಜೈಲುಗಳಿಗೆ ಹೋಗ್ತಾ ಇದ್ದಾರೆ, ಅವ್ರದ್ದು ಗಂಡನ ಮನೆಯವ್ರನ್ನೆಲ್ಲರೂ ಅರೆಸ್ಟ್ ಮಾಡ್ತಾ ಇದ್ದಾರೆ. ಅಮ್ಮ ಕೇಳಿ, ಇದು ಒಂದು ಕಡೆ ಹೌದು, ಅದಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ ಸುತ್ತೋಲೆ ಕೊಡ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗನ್ನು ನಾವು ಇವತ್ತು ಎನ್ಫೋರ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಒಂದು, ಅವರು ಉದ್ಯೋಗ ಕಳ್ಕೊಂಡ್ರು, ಖಂಡಿತ ಅವ್ರಿಗೆ ಆಘಾತ ಆಗಿರುತ್ತೆ, ಸರಿ. ಯಾವುದು ಕೆಲವೊಂದು ಪ್ರಕರಣಗಳಲ್ಲಿ ಲಕ್ಷಾಂತರ ಜನ ಹೆಣ್ಣುಮಕ್ಕಳು ಮದುವೆ ಮನೆ ಅಂತ ಬಂದು ಒಂದು ಮಗು ಎತ್ಕೊಂಡು ಅವಳ ಶಾರೀರಿಕ, ಮಾನಸಿಕ, ಸಾಮಾಜಿಕವಾಗಿ ಅವಳು ಎಲ್ಲ ರೀತಿಯಲ್ಲೂ ತನ್ನ ಬದುಕನ್ನು ಕಳ್ಕೊಂಡ ಆ ಮನೆಯಲ್ಲಿ ಅವಳು ಬೀದಿಗೆ ಬಿದ್ದರೆ ನಾಳೆ ಅವಳ ಪರಿಸ್ಥಿತಿ ಏನಂತ ಏನು ಹೇಳಬೇಕು? ಇವತ್ತು ಕೌಟುಂಬಿಕ ದೌರ್ಜನ್ಯದಿಂದ 38% ಹೆಣ್ಮಕ್ಳು ಮಿಸ್ಸಿಂಗ್ ಆಗ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ಕಡೆನಲ್ಲಿ ಹೋಗಿ ಎಂತೆಂಥದ್ದು ಕೆಲಸಗಳಲ್ಲಿ ಅವ್ರು ಸಿಕ್ಕಾಕೊಂಡು ಬದುಕನ್ನ ಕಾಣ್ತಿಲ್ಲ. ಯಾರೋ ನೆನ್ನೆ ಹೆಣ್ಮಕ್ಳು ಬಂದಿರೋ ಅಪ್ಪನ ಮನೆಗೂ ಹೋಗೋಕ್ಕಾಗಲ್ಲ, ಗಂಡು ಮನೆಯಿಂದನೂ ಹೊರಗೆ ಹಾಕಿದ್ದಾರೆ ಅಂತ. ಮೇಡಮ್ ನೋಡಿ, ಚೈಲ್ಡ್ ಲೇಬರ್ ಆಕ್ಟ್ ಇದೆ. ಅಲ್ಲ, ದಯಮಾಡಿ ಬೇರೆಯವರು ಮಾತಾಡ್ಲಿ, ಬೇರೆಯವರು ಮಾತಾಡ್ಲಿ, ಚರ್ಚೆ ಮಾತಾಡೋಣ. ಚೈಲ್ಡ್ ಲೇಬರ್ ಆಕ್ಟ್ ಇದೆ. ಇನ್ನಷ್ಟು ಮಾತಾಡೋಣ. ನಿಮ್ಮ ಮೇಡಮ್ ಹತ್ರ ಮಾತಾಡಿ ಇರ್ತಾರೆ ಅವರು ಕೂಡ. ಚರ್ಚೆ ಮುಂದುವರಿಸಿ ಒಂದು ಚಿಕ್ಕ ಬ್ರೇಕ್.